ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಅತಿ ದೊಡ್ಡ ಕಂಪನಿಯಾದಂಥ ಅಮೆಝಾನ್ ಕಡೆಯಿಂದ ಈಗ ಒಂದು ಹೊಸ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಂದಿರುವಂಥದ್ದು. ಈ ಆಪರ್ಚುನಿಟಿ ಫ್ರೆಷರ್ಸ್ಗಾಗಲಿ, ಹೌಸ್ ವೈಫ್ಗಳಿಗಾಗಲಿ ಅಥವಾ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಉಪಯೋಗ ಆಗುವಂಥ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಅಂದರೆ ಇಲ್ಲಿ ನಿಮಗೆ ಯಾವುದೇ ರೀತಿಯಂಥ ಜಾಬ್ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ಫ್ರೆಷರ್ಸಿಗೆ ಕೂಡ ಎಲಿಜಿಬಲ್ ಆಗಿರುವಂಥದ್ದು. ನೀವು ಜಸ್ಟ್ 12th ಪಾಸ್ ಆಗಿದರೆ ಸಾಕು ಈ ಜಾಬ್ ನಿಮ್ಗಾಗಿರುವಂಥದ್ದು. ಸೊ ಇದು ಯಾವುದಪ್ಪ ರೋಲು, ಏನೇನು ಕೆಲಸ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು ಅಮೆಝಾನ್ ಜೊತೆ ಕೆಲಸ ಮಾಡ್ತಾ ನೀವು ದುಡ್ಡು ಮಾಡುವಂಥ ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಮಿನಿಮಮ್ ಕ್ವಾಲಿಫಿಕೇಷನ್ ಇರುವಂಥದ್ದು 12th ಪಾಸ್ ಆಗಿದರೆ ಸಾಕು. ಸ್ಯಾಲ್ರಿ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾ ಇರುವಂಥದ್ದು. ಸೊ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾರ್ಯಾರು ಮನೇಲಿ ಕೂತ್ಕೊಂಡು ಜೆನ್ಯೂನ್ ಆಗಿರುವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಹುಡುಕ್ತಾ ಇದ್ದೀರಲ್ಲ, ಈ ವಿಡಿಯೋ ನಿಮಗಾಗಿ ಡೆಡಿಕೇಟ್ ಆಗಿರೋದು. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟೀಸ್ ರೆಗ್ಯುಲರ್ ಬೇಸಿಸಲ್ಲಿ ಆಗ್ತಾ ಇರ್ತೀವಿ. ಮತ್ತು ಅಪ್ಲಿಕೇಶನ್ ಲಿಂಕು ಟೆಲಿಗ್ರಾಮ್ ಚಾನಲಲ್ಲಿ ಇರುವಂಥದ್ದು. ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಆ ಚಾನಲ್ನ ವಿಸಿಟ್ ಮಾಡಿ. ನಿಮ್ಗೆ ಆ ಲಿಂಕ್ ಅಪ್ಲೈ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ, ನಾವು ಲಿಂಕ್ ಕಳಿಸ್ಕೊಡ್ತೀವಿ. ಕಂಪ್ನಿ ಬಂದು ಅಮೆಝಾನ್ ಇಂಡಿಯಾ ಆಗಿರುವಂಥದ್ದು. ನೀವು ವರ್ಕ್ ಲೊಕೇಶನ್ ಅಂತ ಬಂತು ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಕಂಫರ್ಟಲ್ಲಿ ಕುತ್ಕೊಂಡು ದುಡಿಯುವಂಥದ್ದು. ಈ ಪರ್ಟಿಕ್ಯುಲರ್ ಜಾಬ್ನ ಹೈರಿಂಗ್ ಆಫೀಸ್ ಬಂದು ನೋಯ್ಡಾದಲ್ಲಿರೋದು. ಬಟ್ ನೀವು ನೋಯ್ಡಾಗೆ ಟ್ರಾನ್ಸ್ಫರ್ ಆಗೋ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ನಿಮ್ಮ ಮನೇಲಿ ಕುತ್ಕೊಂಡು ನಿಮ್ಮೂರಲ್ಲಿ ನೆಮ್ಮದಿಯಾಗಿ ದುಡಿಯುವಂಥದ್ದು. ನಿಮ್ಮ ರೋಲ್ ಬಂದು ಕಸ್ಟಮರ್ ಸಪೋರ್ಟ್ ಆಗಿರುತ್ತೆ. ಇದರಲ್ಲಿ ವಾಯ್ಸ್ ಪ್ರೊಸೆಸ್ ಅಂತಲೇ ಕರಿಬೋದು. ಸೊ ಫ್ಲೆಕ್ಸಿಬಲ್ ಶಿಫ್ಟ್ಗಳು ಅಂತ ಬಂತು ಅಂದರೆ ಫ್ಲೆಕ್ಸಿಬಲ್ ಶಿಫ್ಟ್ಗಳಿರುತ್ತೆ, ರೊಟೇಷನಲ್ ಇರುತ್ತೆ. ನಿಮಗೆ ನೈಟ್ ಶಿಫ್ಟ್ ಕೂಡ ಬೀಳುವಂಥದ್ದು. ಬಟ್ ನೀವು ನೈಟ್ ಶಿಫ್ಟ್ ಮಾಡೋದಕ್ಕೆ ರೆಡಿ ಇರಬೇಕು. ಇನ್ನೊಂದು ಸಂತೋಷದ ವಿಚಾರ ಏನಪ್ಪ ಅಂತಂದರೆ, ನೀವು ಜಸ್ಟ್ ವಾರದಲ್ಲಿ 5 ದಿನ ಸಂಪಾದನೆ ಮಾಡುವಂಥದ್ದು. ಅಂದರೆ 5 ದಿನ ಮಾತ್ರ ನಿಮಗೆ ಕೆಲಸ ಇರುವಂಥದ್ದು. 2 ದಿನ ರಜೆ ಕೊಡ್ತಾರೆ, ವೀಕ್ ಆಫ್ ಅಂತ. ಈ ವೀಕ್ ಆಫ್ ವೇರಿ ಆಗ್ತಾ ಇರುತ್ತೆ ಶಿಫ್ಟ್ಗಳ ಪ್ರಕಾರ. ಇದು ಯಾವುದೇ ರೀತಿಯಾದಂಥ ಕಾಂಟ್ರಾಕ್ಟ್ ಬೇಸಿಸ್ ಆಗಲಿ ಅಥವಾ ಟೆಂಪ್ರವರಿ ಜಾಬ್ ಅಂತೂ ಅಲ್ಲ, ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಮಿಸ್ ಮಾಡದೆ ಈ ಆಪರ್ಚುನಿಟಿನ ಉಪಯೋಗಿಸ್ಕೊಳ್ಳಿ. ಈ ಜಾಬಲ್ಲಿ ನಿಮಗೆ ಏನೇನು ಕಂಪ್ನಿ ಕಡೆಯಿಂದ ಎಕ್ಸ್ಟ್ರಾ ಬೆನಿಫಿಟ್ ಸಿಗುವಂಥದ್ದು ಅಂದರೆ, ನಿಮಗೆ ಮೀಲ್ ಕಾರ್ಡ್ ಅಂತ ಕೊಡ್ತಾರೆ, ಝೆಟಾ ಮೀಲ್ ಕಾರ್ಡ್ ಅಂತ. ಸೊ ತಿಂಗಳಿಗೆ 1100 ರೂಪಾಯಿಗೆ ಸಿಗುವಂಥದ್ದು ಆ ಪರ್ಟಿಕ್ಯುಲರ್ ಕಾರ್ಡಿಂದ. ಇದೊಂದು ಬೋನಸ್ ಥರನೇ ನಾವು ಟ್ರೀಟ್ ಮಾಡ್ಬೋದು. ಇದ್ರ ಜೊತೆಗೆ ನಿಮಗೆ ಇಂಟರ್ನೆಟ್ ಅಲೋಯನ್ಸ್ ಕೂಡ ಕೊಡ್ತಾರೆ. ಪ್ರತಿ ತಿಂಗಳು 1250 ರೂಪಾಯಿ ಕೊಡ್ತಾರೆ ಇಂಟರ್ನೆಟ್ ಅಲೋಯನ್ಸ್ ಅಂತ. ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಾಡಿಸ್ತಾರೆ ನಿಮ್ಮ ಹೆಸರು ಮೇಲೆ. 5 ಲಕ್ಷದವರೆಗೂ ಕವರೇಜ್ ಸಿಗ್ತಾ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ನೈಟ್ ಶಿಫ್ಟ್ ಕೂಡ ಅಲ್ಲೊಂದ್ಸಲ ಇರುತ್ತೆ. ಅಂದರೆ ನೀವು ಜನರಲ್ ಶಿಫ್ಟ್ ಇರುತ್ತೆ, ಫಸ್ಟು ಸೆಕೆಂಡು ಥರ್ಡ್ ಶಿಫ್ಟ್ ಇರುತ್ತೆ ಅಲ್ವಾ, ಮಾರ್ನಿಂಗು ಆಫ್ಟರ್ನೂನು ನೈಟ್ ಶಿಫ್ಟು. ಸೊ ಈ ಪರ್ಟಿಕ್ಯುಲರ್ ಶಿಫ್ಟಲ್ಲಿ ನಿಮ್ಮ ನೈಟ್ ಶಿಫ್ಟ್ ಏನಾದ್ರು ಕೆಲಸ ಮಾಡ್ತು ಅಂದರೆ ಪ್ರತಿ ಶಿಫ್ಟಿಗೆ 150ರಿಂದ 225 ರೂಪಾಯಿವರೆಗೂ ಆ್ಯಡ್ ಮಾಡಿ ಕೊಡ್ತಾರೆ ನಿಮಗೆ. ಶಿಫ್ಟ್ಗಳು ಬೋನಸ್ ಹೊರತುಪಡಿಸಿದ್ರೆ ನೀವು OT ಏನಾದರೂ ಮಾಡ್ತು ಅಂದರೆ ಅದ್ರದ್ದು ಕೂಡ ಅಲೋಯನ್ಸ್ ಕೊಡ್ತಾರೆ. ಇದೊಂದು ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಮನೇಲಿ ಕೂತ್ಕೊಂಡು ದುಡಿಯೋದ್ರ ಜೊತೆಗೆ ಇಷ್ಟೊಂದೆಲ್ಲ ಆಫರ್ಸ್ ಕೊಡ್ತಾವ್ರೆ ಅಂದರೆ ತಪ್ಪದೇ ಮಿಸ್ ಮಾಡ್ಕೊಬೇಡ್ರಿ. ಆದಷ್ಟು ಬೇಗ ಅಪ್ಲೈ ಮಾಡಿ ವೀಕ್ಷಕರೇ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಕೂಡ ಇರುವಂಥದ್ದು. ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇಲ್ಲಿವರೆಗೂ ನೋಡ್ತಾ ಇದ್ದೀರಲ್ಲ, ನಿಮ್ಗೊಂದು ಕ್ವಶನ್ ಇದ್ದೇ ಇರುತ್ತೆ, ಇಷ್ಟೊಂದೆಲ್ಲ ಆಫರ್ಸ್ ಕೊಡ್ತಾವ್ರೆ, ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಕೊಡ್ತಾವ್ರಲ್ಲ, ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಗುರು ಅಂತ ಕೇಳೋದಾಯ್ತು ಅಂದರೆ, ಸ್ಯಾಲ್ರಿ ಈ ಪರ್ಟಿಕ್ಯುಲರ್ ಜಾಬ್ಗೆ ನಿಮಗೆ ಸ್ಟಾರ್ಟಿಂಗ್ ಬಂದು 21,500ದಿಂದ ಹಿಡಿದು ನಿಮಗೆ 35,000ವರೆಗೂ ಹೋಗುವಂಥದ್ದು. ಸೊ ನಿಮ್ಮ ಪರ್ಫಾರ್ಮೆನ್ಸ್, ನಿಮ್ಮ ಎಫರ್ಟ್ಸ್ ಮೇಲೆ ವೇರಿ ಆಗುವಂಥದ್ದು. ಬಟ್ ಮಿನಿಮಮ್ ಅಂತ ತೊಗೊಂಡ್ರೆ 21,500, ಮ್ಯಾಕ್ಸಿಮಮ್ ಅಂತ ತೊಗೊಂಡ್ರೆ 35,000. ಬಟ್ 35,000ಕ್ಕೆ ಸ್ಟಾಪ್ ಆಗೋಲ್ಲ. ಪ್ರಮೋಷನ್ಸ್ ಮೂಲಕ ನಿಮ್ಗೆ ಇನ್ನೂ ಸ್ಯಾಲ್ರಿ ಇಂಕ್ರಿಮೆಂಟ್ ಆಗುವಂಥದ್ದು. ಎಲಿಜಿಬಿಲಿಟಿ ಡೀಟೇಲ್ಸ್ ನೋಡೋದಾಯಿತು ಅಂದರೆ, ನೀವು 12th ಪಾಸ್ ಆಗಿದ್ದರೂ ಓಕೆ, ಇಲ್ಲ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದ್ದರೂ ಓಕೆ, ಫೈನಲ್ ಇಯರಲ್ಲಿದ್ರೂ ನಡೆಯುವಂಥದ್ದು. ಸೊ ನಿಮಗೆ ಏನು ಕೇಳ್ತಾ ಇದ್ದಾರೆ ಎಕ್ಸ್ಪೀರಿಯೆನ್ಸ್ ಅಂದರೆ, ಫ್ರೆಷರ್ಸ್ ಕೂಡ ಎಲಿಜಿಬಲ್ ಇದ್ದಾರೆ. ಇಲ್ಲ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಈ ವಾಯ್ಸ್ ಪ್ರೊಸೆಸ್ ಅಥವಾ BPO ಸೆಕ್ಟರ್ಸಲ್ಲಿ ಅಂದರೆ ನೀವು ಕೂಡ ಎಲಿಜಿಬಲ್ ಆಗ್ತೀರಾ. ಬಟ್ ಏನು ಅಂದರೆ ಈ BPO ಸೆಕ್ಟರ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರು ಸ್ವಲ್ಪ ಆದ್ಯತೆ ಕೊಡ್ತಾರೆ, ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋ ಬೇಸಿಸ್ ಮೇಲೆ. ಬಟ್ ಫ್ರೆಷರ್ಸ್ ಕೂಡ ಟ್ರೈ ಮಾಡಿದ್ರೆ ಆರಾಮಾಗಿ ಸಿಗುವಂಥದ್ದು, ವರಿ ಆಗೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಲ್ಯಾಂಗ್ವೇಜ್ ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಸ್ಗಂತ ಬರೋದಾಯಿತು ಅಂದರೆ, ನಿಮಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ತುಂಬಾ ಮುಖ್ಯ ಆಗಿರುವಂಥದ್ದು ಈ ಪರ್ಟಿಕ್ಯುಲರ್ ಜಾಬಲ್ಲಿ. ಯಾಕಂತಂದರೆ ನಿಮ್ಮದು ವಾಯ್ಸ್ ಪ್ರೊಸೆಸ್ ಆಗಿರೋದ್ರಿಂದ ನೀವು ಕಸ್ಟಮರ್ಸ್ಗೆ ಇರುವಂಥ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾ ಇರ್ತೀರ. ಸೊ ಆ ಉದ್ದೇಶದಿಂದ ನೀವು ಇಂಗ್ಲೀಷಲ್ಲಿ ಸುಲಭವಾಗಿ ಮಾತಾಡಬೇಕಾಗಿರುತ್ತೆ. ಸೊ ಭಯ ಪಡೋಕ್ಕೆ ಹೋಗಬೇಡಿ, ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ.
ಅದ್ರ ಜೊತೆ ಮಾತಾಡೋಕೆ ಅಲ್ಪ ಸ್ವಲ್ಪ ಬರುತ್ತೆ ಅಂದರೆ ನೀವು ಮ್ಯಾನೇಜ್ ಮಾಡ್ಬೋದು, ಇಶ್ಯೂ ಇಲ್ಲ. ಯಾಕಂದರೆ ನೀವು ಈ ಕೆಲಸ ಸಿಕ್ಕಿದ ಮೇಲೆ ಕಲಿತೀರಾ, ಇನ್ನೂ ಫ್ಲೂಯೆಂಟ್ ಆಗ್ತೀರಾ ಇಂಗ್ಲೀಷ್ ಭಾಷೆಯಲ್ಲಿ. ಸೊ ಅಪ್ಲೈ ಮಾಡಿ, ಅದನ್ನು ಮರಿಬೇಡಿ. ಆಗಲೇ ಹೇಳಿದ ರೀತಿಯಲ್ಲಿ ನಿಮಗೆ ನೈಟ್ ಶಿಫ್ಟ್ ಕೂಡ ಬೀಳುವಂಥದ್ದು. ಸೊ ನೀವು ಅದಕ್ಕೆ ರೆಡಿ ಆಗಿರಬೇಕಾಗಿರುತ್ತೆ. ನಿಮಗೆ ಏನು ಅಂತಂದರೆ ಇದು ವಾಯ್ಸ್ ಪ್ರೊಸೆಸ್ ಆಗಿರೋದ್ರಿಂದ ನಿಮಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗಿರಬೇಕಾಗಿರುತ್ತೆ. ಮತ್ತು ನೀವು ಒಬ್ಬರು ಗುಡ್ ಲಿಸನರ್ ಆಗಿರಬೇಕಾಗಿರುತ್ತೆ. ಯಾಕಂದರೆ ಕಸ್ಟಮರ್ ಅವ್ರು ಏನೇ ಸಮಸ್ಯೆ ಹೇಳ್ತಾರೆ ಅದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರ ನಿಮ್ಗೆ ಕೊಡಬೇಕಾಗಿರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ನೀವು ಸೆಲೆಕ್ಷನ್ ಆದಮೇಲೆ ವರಿ ಆಗಬೇಡಿ, ಅಪ್ಲೈ ಮಾಡಿ ಬೇಗನೆ. ಸೊ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತಂದರೆ, ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಸೇಲ್ಸ್ ಆಗಲಿ ಟಾರ್ಗೆಟ್ಸ್ ಇರೋದಿಲ್ಲ. ಸಂಪೂರ್ಣವಾಗಿ ಕಸ್ಟಮರ್ ಸಪೋರ್ಟ್ ಆಗಿರುವಂಥದ್ದು, ಅದು ಮನೇಲಿ ಕೂತ್ಕೊಂಡು ದುಡಿಯುವಂಥದ್ದು, ಫುಲ್ ಟೈಮ್ ಆಗಿರುತ್ತೆ. ಈ ವಿಡಿಯೋನ ಸಮ್ಮರೈಸ್ ಮಾಡೋದಾಯಿತು ಅಂದರೆ ವೀಕ್ಷಕರೇ, ನಿಮಗೆ ಯಾವುದೇ ರೀತಿಯಾದಂಥ ಗ್ರ್ಯಾಜುಯೇಷನ್ ಬೇಕಾಗಿರೋದಿಲ್ಲ. 12 ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು, ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಬಟ್ ನಿಮಗೆ BPO ಅಥವಾ ಕಾಲ್ಸಿಂದ ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಂದು ಪ್ಲಸ್ ಅಂತಲೇ ಆ್ಯಡ್ ಆಗುತ್ತೆ. ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ಮೇಲೆ ನಿಮ್ಗೊಂದು ಅಸೆಸ್ಮೆಂಟ್ ಇರುತ್ತೆ, ಅಂದರೆ ಚಿಕ್ಕ ಪರೀಕ್ಷೆ ಇರುವಂಥದ್ದು. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಪ್ಲಿಕೇಶನಲ್ಲೇ ಕೊಟ್ಟಿರುವಂಥದ್ದು. ಸಂಪೂರ್ಣವಾಗಿ ಓದಿ ಅಪ್ಲೈ ಮಾಡಿ. ಒಂದು ಸರಿ ಅಪ್ಲೈ ಮಾಡಿದ್ಮೇಲೆ ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಹುಷಾರಾಗಿ ಅಪ್ಲೈ ಮಾಡಿ. ಇದೇ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ಸ್ ಡೈಲಿ ತರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿ. ಧನ್ಯವಾದಗಳು.